ಹಾಯ್ ಡಿಯರ್ ಫ್ರೆಂಡ್ಸ್, ಹೆಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ. ನನ್ನ ಹೆಸರು ಪುಷ್ಪಾವತಿ. ಇಂದಿನ ವಿಡಿಯೋಗಳಲ್ಲಿ ಹೆಲ್ತ್ ಬಗ್ಗೆ, ದೇಹನ ಫಿಟ್ಟಾಗಿ ಇಟ್ಕೊಳ್ಳೋದ್ರ ಬಗ್ಗೆ, ಆರೋಗ್ಯವಾಗಿರೋದ್ರ ಬಗ್ಗೆ ತಿಳಿಸ್ತಾನೆ ಬಂದಿದ್ದೀನಿ. ಅದೇ ಥರ ನಿನ್ನೆ ಮೈಕ್ರೋನ್ಯೂಟ್ರಿಯನ್ಸ್ಗಳಲ್ಲಿ ಬರ್ತಕ್ಕಂಥ ಪ್ರೋಟೀನ್ ಬಗ್ಗೆ ನಾನು ತಿಳಿಸಿದೆ. ಇವತ್ತು ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ತಿಳಿಸ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ನಿಮಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿಷಯಗಳು ನಿಮಗೆ ತಿಳಿತಾ ಹೋಗ್ತವೆ ಫ್ರೆಂಡ್ಸ್. ಕಾರ್ಬೋಹೈಡ್ರೇಟ್ಸ್ಗಳು ಶಕ್ತಿಯ ಬಹುಮುಖ್ಯ ಮೂಲವಾಗಿದೆ. ಸಾಮಾನ್ಯವಾಗಿ ಸಕ್ಕರೆ, ಪಿಷ್ಟ ಅಂತ ಏನು ಕರಿತೀವಿ, ಸ್ಟಾರ್ಚ್ ಅಂತ ಏನು ಕರಿತೀವಿ, ಫೈಬರ್ ಅಂತ ಏನು ಕರಿತೀವಿ, ಇವು ಒಂದು ಕಾರ್ಬೋಹೈಡ್ರೇಟ್ ರೂಪದಲ್ಲಿ ನಮಗೆ ಸಿಗುತ್ತೆ ಫ್ರೆಂಡ್ಸ್. ಕಾರ್ಬೋಹೈಡ್ರೇಟ್ಸ್ಗಳು ಪ್ರೋಟೀನ್, ಕೊಬ್ಬನ್ನು ಜೀರ್ಣಿಸಿಕೊಳ್ಳಲು ಕಾರ್ಬೋಹೈಡ್ರೇಟ್ಸ್ಗಳು ಸಹಾಯ ಮಾಡುತ್ತೆ. ಕಾರ್ಬೋಹೈಡ್ರೇಟ್ಸ್ಗಳು ಸ್ಟಾರ್ಚ್ ಮೂಲಗಳಿಂದ ಗೋಧಿ, ಅಕ್ಕಿ, ಆಲೂಗೆಡ್ಡೆ ಮತ್ತು ಜೋಳ, ನಾವೇನು ಕಾರ್ನ್ ಅಂತ ಕರಿತೀವೋ ಅವುಗಳಿಂದ ಸಿಗುತ್ತೆ. ಜೊತೆಗೆ ಸಕ್ಕರೆ ಕೂಡ ಕಾರ್ಬೋಹೈಡ್ರೇಟ್ಸ್ಗಳಾಗಿರುತ್ತೆ. ಏಕೆಂದರೆ ಅವುಗಳಲ್ಲಿ ಕ್ಯಾಲರಿ ರೂಪದಲ್ಲಿ ಶಕ್ತಿಯನ್ನು ಒದಗಿಸಿಕೊಡ್ತಕ್ಕಂಥ ಶಕ್ತಿ ಇರೋದ್ರಿಂದ ಅವುಗಳನ್ನು ಕೂಡ ಕಾರ್ಬೋಹೈಡ್ರೇಟ್ಸ್ಗಳಿಂದ ಸಕ್ಕರೆಯನ್ನು ಕರಿತೀವಿ. ಸಕ್ಕರೆಗಳು ಪೌಷ್ಟಿಕಾಂಶಗಳನ್ನು ಒದಗಿಸುವುದಿಲ್ಲ. ನಮ್ಮ ದೇಹಕ್ಕೆ ಏನು ಬೇಕೋ ಅದು ಪೌಷ್ಟಿಕಾಂಶನ ಸಕ್ಕರೆ ಒದಗಿಸೋದಿಲ್ಲ. ಆದರೂ ಕೂಡ ಸಂಪೂರ್ಣವಾಗಿ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳಿಗಿಂತ ಸಂಕೀರ್ಣವಾಗಿ ಕಾರ್ಬೋಹೈಡ್ರೇಟ್ಸ್ಗಳು ಕೆಲಸ ಮಾಡುತ್ತೆ. ದೇಹಕ್ಕೆ ವಿಟಮಿನ್, ಖನಿಜಗಳು ಮತ್ತು ಫೈಬರ್ಗಳನ್ನ ಒದಗಿಸಿಕೊಡುವಂಥ ಕೆಲಸವನ್ನು ನಮ್ಮ ಕಾರ್ಬೋಹೈಡ್ರೇಟ್ ಮಾಡುತ್ತೆ. ನಮ್ಮಲ್ಲಿ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ, ಹೊಟ್ಟೆ ಹಸಿವಾಗಿದೆ, ರುಚಿ ಇದ್ದರೆ ಸಾಕು ತಿಂದ್ಬಿಡೋಣ ಅನ್ನೋ ಒಂದು ಫೀಲಿಂಗ್ಸಲ್ಲಿ ಇರ್ತಾರೆ. ಅಂದರೆ ಪೌಷ್ಟಿಕಾಂಶದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ನಮಗೆ ಬಹುಮುಖ್ಯವಾಗಿ ನಾವು ಆಹಾರವನ್ನು ಕಮ್ಮಿನೇ ತಿಂದರೂ ಕೂಡ ಅದು ಪೌಷ್ಟಿಕಾಂಶವಾಗಿದೆಯಾ, ನಮ್ಮ ದೇಹಕ್ಕೆ ಒಗ್ಗುತ್ತಾ, ನಾವು ಅದನ್ನು ತಿಂದರೆ ನಮಗೆ ಬಾಡಿಗೆ ಏನೆಲ್ಲ ಪೌಷ್ಟಿಕಾಂಶತೆ ಬೇಕು, ಫೈಬರ್ ಬೇಕು, ವಿಟಮಿನ್ಸ್ ಬೇಕು, ಇದೆಲ್ಲ ಸಿಗುತ್ತಾ ಅಂತ ತಿಳ್ಕೊಂಡು ತಿನ್ನಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಇವಾಗ ಏನಾಗುತ್ತೆ, ಏನೋ ಒಂದು ಮನೇಲಿ ಸಿಚುವೇಶನ್ಸ್ ಇರುತ್ತೆ. ಅವಾಗ ಏನಾಗುತ್ತೆ, ಏನೋ ಒಂದು ತಿಂದ್ಬಿಡೋಣ, ರಾತ್ರಿ ಮಾಡಿರೋದು ತಿನ್ನೋದು ಅಥವಾ ಪ್ರೋಟೀನ್ ಇಲ್ಲದೆ ಇರ್ತಕ್ಕಂಥದ್ದನ್ನ ತಿನ್ನೋದು, ಈ ಥರ ಒಂದು ಆಗುತ್ತೆ. ಆದ್ದರಿಂದ ನಮ್ಮಲ್ಲಿ ಹೆಚ್ಚಿನವ್ರು ಜಾಸ್ತಿ ಹಸಿವನ್ನ ನೀಗಿಸ್ಕೊಳ್ಳೋದಕ್ಕೆ ರುಚಿ ಇದ್ದರೆ, ಟೇಸ್ಟ್ ಇದ್ದರೆ ಸಾಕು ತಿಂದ್ಬಿಡೋಣ ಅಂತ ತಿಂತಾರೆ. ಪೌಷ್ಟಿಕಾಂಶದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಸರಳ ಕಾರ್ಬೋಹೈಡ್ರೇಟ್ಸ್ಗಳು ಶಕ್ತಿಯನ್ನು ನೀಡುತ್ತದೆ. ಗ್ಲೂಕೋಸ್, ರಕ್ತದ ಸಕ್ಕರೆ ಅಂತ ಕರಿತೀವಿ, ಇವು ಸಜೀವಿಗಳ ಮೂಲ ಆಗಿದೆ. ನಮ್ಮ ದೇಹಕ್ಕೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥವರು ಫ್ರಕ್ಟೋಸ್ ಹಣ್ಣು, ಜೇನುತುಪ್ಪ, ತರಕಾರಿ ಮತ್ತು ಕಂಡುಬರುವ ಸಕ್ಕರೆ ಆಗಿದೆ. ಇದರಲ್ಲಿ ಏನು ಫ್ರಕ್ಟೋಸ್ ಹಣ್ಣು, ಜೇನುತುಪ್ಪ, ಸಕ್ಕರೆಗಳು ಕಂಡುಬರುವ ಸಕ್ಕರೆ ಆಗಿದೆ. ಜೊತೆಗೆ ಮಾಲ್ಟೋಸ್ ಎಂಬುದು ಧಾನ್ಯದಿಂದ ಬರುವ ಸಕ್ಕರೆ ಆಗಿದೆ ಫ್ರೆಂಡ್ಸ್. ನಾವೇನು ಇವತ್ತು ಕಾಳುಗಳು ಅಂತ ಕರಿತೀವಿ, ಬೇಳೆ ಕಾಳುಗಳು, ಒಣಗಿದ ಕಾಳುಗಳು ಇರ್ತಾವಲ್ಲ, ಅವು ಬಂದು ಮಾಲ್ಟೋಸ್ ಎಂಬುದು ಧಾನ್ಯದಿಂದ ನಮಗೆ ಸಿಗುತ್ತೆ. ಕಾರ್ಬೋಹೈಡ್ರೇಟ್ ಸಮಯಕ್ಕೆ ಸರಿಯಾಗಿ ಶಕ್ತಿಯನ್ನು ಒದಗಿಸುವಂಥ ಕೆಲಸ ಮಾಡುತ್ತೆ. ಫೈಬರ್ಸು, ಹಿಟ್ಟು, ಒಣಗಿದ ಹಣ್ಣುಗಳು, ಪಿಷ್ಟದ ಆಹಾರದಲ್ಲಿ ನಮಗೆ ಕಂಡುಬರುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ನಾವು ಫಾಲೋ ಮಾಡಬೇಕಾ? ಹೌದು, ಖಂಡಿತವಾಗ್ಲೂ ಫಾಲೋ ಮಾಡಬೇಕು. ನಮ್ಮ ದೇಹ ಫಿಟ್ವಾಗಿರಬೇಕು, ನಾವು ಆರೋಗ್ಯವಾಗಿರಬೇಕು ಅಂದರೆ ನಾವು ಇದ್ರ ಬಗ್ಗೆ ತಿಳ್ಕೊಂಡೇ ಇರಬೇಕು ಫ್ರೆಂಡ್ಸ್. ನಾನು ಸ್ವಲ್ಪ ಮಟ್ಟಿಗೆ ಪ್ರತಿದಿನ ನನಗೆ ಗೊತ್ತಿರೋವಷ್ಟನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾನ್ಸೆಪ್ಟ್ ಅಥವಾ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಸ್ವಲ್ಪ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಇದನ್ನು ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಆಲ್.